ಕ್ಲಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ. ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದ್ ಹೆಜ್ಜೆ ಸಪೋರ್ಟ್ ಮಾಡ್ಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್. ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡ್ ನ ಇದು ಮಾಡಿದ್ದೆ ನಾವು ಸರ್. ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲಮ್ಸ್, 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ. ಅಂದ್ರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್, ಇವ್ರು ಮಾಡಿದ್ದೆ ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ 4 ರಿಂದ 5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿಲ್ಲ ಸರ್. ಅಷ್ಟು ನಾವು ಪ್ಯಾಷನೇಟ್ ಆಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ಹಿಡಿಯಕ್ಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದ್ರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ 1 ವರ್ಷ ವೇಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರು ಹಿಡಿದಿರೋದು. ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮ್ಗೆ ಇಂಡಸ್ಟ್ರಿ ಅಂದ್ರೆ. ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ನ ಯಾರನ್ನಾದ್ರೂ, ಸ್ಟಾರ್ ಅಂದ್ರೆ ನಮ್ಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರಿಲಿ ರೀಚ್ ಚೆನ್ನಾಗಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ. ಮಾಡಕ್ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದೀವಿ. ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 days ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡ್ಬೇಕು ಅನ್ಕೊಂತ ಇದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮ್ಗೆ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಶಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರು ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ, ಇಂಡಸ್ಟ್ರಿ ಏನಾದ್ರು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ. ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್.